ಹಾಗೆ ನಿಶಾ, ನಿಮಗೆ ಸೀರಿಯಲ್ಸ್ ನಡೀತಾ ಇದೆ, ಸಿನಿಮಾಸ್ ನಡೀತಾ ಇದೆ. ಈಗ ನಿಮಗೆ ಗೊತ್ತಿರೋ ಹಾಗೆ ತೆಲುಗುನಲ್ಲಿ ನಮ್ಮ ಕನ್ನಡ ಆಕ್ಟರ್ಸ್ಗಳಿಗೂ ಕೂಡ ಜಾಸ್ತಿ ಚಾನ್ಸ್ ಸಿಗ್ತಾ ಇದೆ. ಇವಾಗ ನಿಮ್ಮ ಕೋ ಆಕ್ಟರ್ ಯಶವಂತ್ ಅವರು ಕಲರ್ಸ್ ಅಲ್ಲಿ ಸೀರಿಯಲ್ ಮಾಡ್ತಾ ಇದ್ರು. ಯಾಕೆ ತೆಲುಗುನಲ್ಲಿ ಕನ್ನಡ ಆಕ್ಟರ್ಸ್ ಬೇಡಿಕೆ ಜಾಸ್ತಿ ಆಗಿದೆ? ಇಲ್ಲಿ ಎಲ್ಲ ಒಳ್ಳೆ ಪರ್ಫಾರ್ಮರ್ಸ್ ಅಂತನಾ? ಡೆಫಿನೆಟ್ಲಿ ಹೌದು. ಕನ್ನಡದಲ್ಲಿರೋರು ಎಲ್ಲರೂ ಒಳ್ಳೆ ಪರ್ಫಾರ್ಮರ್ಸ್ ಆ್ಯಂಡ್ ತುಂಬ ಡೆಡಿಕೇಟೆಡ್ ಆರ್ಟಿಸ್ಟ್ ಎಲ್ಲರೂ ಅವರು. ಆ್ಯಂಡ್ ಅಲ್ಲಿರೋರು ಹಂಗಂತ ಇಲ್ಲ ಅಂತಲ್ಲ, ಐ ಡೋಂಟ್ ನೋ, ಗೊತ್ತಿಲ್ಲ ಯಾಕೆ ಇದು ಒಂದು ತಲೆಯಲ್ಲಿ ಅಂತ. ಬಟ್ ಖುಷಿ ಏನಂದ್ರೆ ನಮ್ಮ ಕನ್ನಡದವ್ರನ್ನ ಗುರುತಿಸಿ ಅಲ್ಲೂ ಕರೀತಾ ಇರೋದು, ಅದೊಂದು ದೊಡ್ಡ ವಿಷಯ. ಹೋಗ್ಲಿ, ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ನಿಮಗೆ? ಸಿಂಗಿಂಗ್, ಭರತನಾಟ್ಯಂ, ಕೀಬೋರ್ಡ್, ಅದೇ ನಿಮ್ ಚೈಲ್ಡ್ಹುಡ್ ಎಲ್ಲ ಈ ಕಡೆ ಬಂತಲ್ಲ, ಸೊ ಸ್ಪೋರ್ಟ್ಸ್ ಕಡೆ ಹೋಗಿಲ್ಲ? ಸ್ಪೋರ್ಟ್ಸ್ ತುಂಬಾ ಕಡಿಮೆ. ಸ್ಪೋರ್ಟ್ಸ್ ಎಲ್ಲ ಆಡಿರೋದೆಲ್ಲ ನನಗೆ ನೆನಪೇ ಇಲ್ಲ. ಯಾವಾಗಲೂ ಸ್ಕೂಲಲ್ಲಿ ಹೋಗ್ಲಿ, ವಿನ್ ಆಗಿದ್ರೆ ಎಲ್ಲ ಬಿದೋಯ್ತಾ? ಇಲ್ಲ ಇಲ್ಲ, ಆ ಥರದೊಳ ಸ್ಯಾಕ್ ರೇಸ್ ಅಲ್ಲೆಲ್ಲ ಫಸ್ಟ್, ರನ್ನಿಂಗ್ ರೇಸ್ ಅಲ್ಲಿ ಮಾತ್ರ ಸ್ವಲ್ಪ ಬರ್ತಾ ಇರ್ಲಿ, ವಿನ್ ಆಗ್ತಾ ಇರ್ಲಿಲ್ಲ. ಬಟ್ ಅದಂದ್ರೆ ಇದರಲ್ಲೆಲ್ಲ ಸ್ವಲ್ಪ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿ ಲೆಮನ್ ಸ್ಪೂನ್ ಯಾವಾಗಲೂ ಸೋತಿದ್ದೆ, ಬಿದ್ದು ಹೋಗ್ತಾ ಇತ್ತು ಅದು. ಬಟ್ ಸ್ಪೋರ್ಟ್ಸ್ ಕಡಿಮೆನೆ. ಬ್ಯಾಡ್ಮಿಂಟನ್ ಒಂದು ಇಷ್ಟಪಟ್ಟು ಆಡೋ ಗೇಮ್. ಓಕೆ, ಸ್ಪೋರ್ಟ್ಸ್ ಕಡೆ ಇಂಟ್ರೆಸ್ಟ್ ಕಡಿಮೆ ಇತ್ತು, ಯಾಕಂದ್ರೆ ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ. ವೆರಿ ನೈಸ್, ವೆರಿ ನೈಸ್. ಸೊ ಹಂಗೆ ನೋಡೋದಾದ್ರೆ ಇವಾಗ ಸೀರಿಯಲ್ಸ್ಗೆ ಆಡಿಯನ್ಸ್ ಅಲ್ಲೂ ವಿಲೇಜ್ ಆಡಿಯನ್ಸ್ ಯಾರು ಇರ್ತಾರೆ ತುಂಬಾ ಕನೆಕ್ಟ್ ಆಗಿರ್ತಾರೆ. ಇವಾಗ ಅದನ್ನ ಅವರು ಸೀರಿಯಲ್ ಅಂತಾನೆ ನೋಡಲ್ಲ, ಒಂದು ಸ್ಟೋರಿ ನಡೀತಾ ಇದೆ, ಇದೇ ರಿಯಾಲಿಟಿ ಅಂತ. ಈ ತರ ನಿಮ್ ಫ್ಯಾನ್ಸ್ ನಿಮ್ಗೆ ಯಾಕೆ ಹಿಂಗ್ ಮಾಡ್ದೆ, ನಿಂದು ರೋಲ್ ಅಲ್ಲಿ ಹಿಂಗ್ ಯಾಕೆ ಹೇಳ್ದೆ ಡೈಲಾಗು, ಇವ್ರಿಗೆ ಯಾಕೆ ಈ ತರ ಮಾಡ್ದೆ, ಆತರ ಯಾವ್ದಾದ್ರು ಎನ್ಕೌಂಟರ್ ಆಗಿದೆಯಾ? ತುಂಬಾ ಹೇಳ್ತಾರೆ ಡೈಲಿ ಸಿಕ್ಕಾಗ, ನೆನ್ನೆ ನಮ್ಮ ನೀನ್ ಹಂಗ್ ಮಾಡ್ಬಿಟ್ಟೆ, ನೀನ್ ಸರಿ ಇಲ್ಲ, ಹಂಗೆಲ್ಲ ಹೇಳಿರೋದಿದೆ. ಸೊ ಅದೊಂಥರ ದಿನ ನೋಡ್ತಾರಲ್ಲ, ಮನೆ ಮಕ್ಳಾಗ್ಬಿಟ್ಟಿರ್ತೀವಿ. ಸೊ ಒಂಥರ ಏನೋ ನಿಶಾ ಮೇಡಮ್ ಅಂತ ಎಲ್ಲೂ ಏನೋ ಕರೆಯೋದೇ ಇಲ್ಲ. ಏನಮ್ಮ ಬಾರಮ್ಮ, ಹಿಂಗೆ ಶುರು ಆಗುತ್ತೆ ಮಾತು ಶುರು ಆದ್ರೆ. ಸೊ ಇಟ್ಸ್ ಅದೆಲ್ಲ ಒಂಥರ ಖುಷಿ ಆಗುತ್ತೆ. ಸೊ ನೀವು ಅವಾಗ ಅವ್ರು ಯಾವ ತರ ಕೇಳಿದಾಗ ಯಾಕೆ ಹಿಂಗ್ ಮೋಸ ಮಾಡ್ಬಿಟ್ಟೆ, ಹಿಂಗ್ ಮಾಡ್ಬಿಟ್ಟೆ ಅಂದಾಗ ಏನ್ ಹೇಳ್ತೀರಿ? ನಾವು ಆನ್ಸರ್ ಮಾಡ್ತಿರ್ತೀವಿ, ಹೌದಾ ನೆಕ್ಸ್ಟ್ ಒಳ್ಳೇದ್ ಮಾಡ್ತೀನಿ ನೋಡ್ತಾ ಇರಿ ಅಂತ. ವೆರಿ ನೈಸ್. ಅನ್ಶು ಆದ್ಮೇಲೆ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ಸ್ ಮಾಡ್ತಾ ಇದೀರಿ? ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದ್ರೆ? ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಅಂತ ಬಂದ್ರೆ, ನನ್ಗೆ ಇವಾಗ 2 ಪ್ರಾಜೆಕ್ಟ್ ಅಲ್ಲಿ ನಾನು ಬ್ಯುಸಿ ಆಗಿರೋದ್ರಿಂದ ಸದ್ಯಕ್ಕೆ ಮೂವೀಸ್ ಅಂತ ಎಲ್ಲ ಏನು ಮಾಡ್ತಲ್ಲ. ಅನ್ಶು ಇಸ್ ಇದೊಂದು ಆಗ್ಲಿ ಅನ್ನೋದಿತ್ತು. ನೋಡೋಣ, ಏನಾದ್ರು ಒಳ್ಳೆ ಆಪರ್ಚುನಿಟೀಸ್ ಬಂದ್ರೆ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. So she is open for next opportunities, and also she is open for singing also. Everything. She'll grab her opportunities. ಹಂಗೆ ವೆರಿ ನೈಸ್. ಇವಾಗ ಶೂಟಿಂಗ್ ಆಯ್ತು, ಇದು ಎಲ್ಲ ಆಯ್ತು, ನಿಮ್ಗೆ ಎಸ್ಕೇಪ್, ನನಗೆ ಒಂದ್ ಸ್ವಲ್ಪ ಬ್ರೇಕ್ ಬೇಕು, ನೀವು ಬ್ರೇಕ್ ತಗೊಳಲ್ಲ, ಬಟ್ ಸ್ವಲ್ಪ ಒಂದು ಲಿಟಲ್ ಬ್ರೇಕ್ ಬೇಕು ಅಂತಂದ್ರೆ ನೀವು ಇಷ್ಟಪಟ್ಟು ಮಾಡೋ ಕೆಲ್ಸ ಅಪಾರ್ಟ್ ಫ್ರಮ್ ವರ್ಕ್ ಕೆಲ್ಸ ಎಲ್ಲಾದ್ರೂ ಹೋಗ್ತೀರಾ? ನಿಮ್ದು ಡೆಸ್ಟಿನೇಷನ್? ಟ್ರಾವೆಲಿಂಗ್ ತುಂಬಾ ಇಷ್ಟ. ದೇರ್ ಸೋ ಮೆನಿ ಡೆಸ್ಟಿನೇಷನ್ಸ್, ಹೋಗ್ಬೇಕು ಅಲ್ಲಿ ಅಂತೆಲ್ಲ ಇಷ್ಟ ಇದೆ. ಎಲ್ಲಿಗೂ ಏನೂ ಹೋಗಿಲ್ಲ ನಾನು ಸ್ಯಾಡ್ಲಿ. ಬಟ್ ನಂಗೆ ಪ್ಯಾರಿಸ್, ಲಂಡನ್ಗೆ ಹೋಗ್ಬೇಕು ಅಂತ ತುಂಬಾ ಇಷ್ಟ ಇದೆ. ಡಿಸ್ನಿ ಲ್ಯಾಂಡ್ಗೆ ಹೋಗ್ಬೇಕು ಅಂತ ತುಂಬಾ ಇಷ್ಟ ಇದೆ. ಅಂಡ್ ಆ ತರ ಏನಾದ್ರು ಬ್ರೇಕ್ ಸಿಕ್ತು ಅಂತಂದ್ರೆ ಒಂದ್ ವಾರ ಸುಮ್ಮನೆ ಕೌಚಲ್ಲಿ ಮಲ್ಕೊಂಡ್ಬಿಡೋಣ ಅನ್ನೋ ತರ ಒಂದು ಆಸೆ ಇದೆ ಅಷ್ಟೇ. ವೆರಿ ನೈಸ್. ಅನ್ಶು ಮೂವಿಗೆ ಪ್ರಿಪೇರ್ ಆಗ್ಬೇಕಾದ್ರೆ ಯಾವ್ದಾದ್ರು ಹೋಮ್ವರ್ಕ್ ಮಾಡಿದ್ರ, ಇಲ್ಲ ಮಿರರ್ ಮುಂದೆ, ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಿದ್ದೀನಿ? ಹೌದು, ಅಂದ್ರೆ ನಾಟ್ ವೆರಿ ಸೀರಿಯಸ್ಲಿ ತಗೊಂಡು ನಾವು ಅದಕ್ಕೋಸ್ಕರ ಅಂತಾನೆ ಟೈಮ್ ಕೊಡೋಕ್ಕಾಗಿಲ್ಲ. ಬಟ್ ಚಿಕ್ಕ ಪುಟ್ಟದ್ದು ಎಲ್ಲೆಲ್ಲ ನಾವು ಚೇಂಜಸ್ ಎಲ್ಲ ಮಾಡಬೇಕಿತ್ತು, ಅದೆಲ್ಲ ಮಾಡಿದ್ದೀವಿ. ಆ್ಯಂಡ್ ನಾವೊಂದು 4 days ವರ್ಕ್ಶಾಪ್ ಥರ ಮಾಡಿದ್ವಿ, 3 to 4 days ಹೋಗೋದು, ಅಲ್ಲಿ ಡೈಲಾಗ್ಸು, ಈ ಡೈಲಾಗ್ ಹೆಂಗೆ ಬರಬೇಕು, ಪರ್ಟಿಕ್ಯುಲರ್ಲಿ ಈ ಸೀನ್ ಹೆಂಗೆ ಬರಬೇಕು ಅಂತಿದೆ ಅಂತ ಡೈರೆಕ್ಟರ್ ಚೆನ್ನಾಗಿ ಸರ್ ಹೇಳ್ಕೊಟ್ಟು ಮಾಡಿ ತೋರಿಸಿ, ಸ್ವಲ್ಪ ಇದನ್ನು ಸಟಲ್ ಮಾಡಿ ಸ್ವಲ್ಪ ಜಾಸ್ತಿ ಮಾಡಿ ಅಂತೆಲ್ಲ ಹೇಳ್ಕೊಟ್ಟು ಇದು ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಅದು ಸೀನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಕೂಡ, ಟ್ರೈಲರ್ ಅಲ್ಲಿ ನೋಡ್ತಾ ಇದ್ರೆ ಅದು ಸೀನ್ ಪರ್ಟಿಕ್ಯುಲರ್ಲಿ ನೀವು ಫಸ್ಟ್ ನೋಡುವಾಗ ಅಯ್ಯೋ ಇದೇ ನೀವು ಹಿಂಗೆ ಅನ್ಸ್ಬಿಟ್ಟಿತ್ತು. ಬಟ್ ಲೇಟರ್ ಇದು ವಾವ್ ಸಕ್ಕತ್ತಾಗಿ ಮೂವಿ ನೋಡಿದ್ಮೇಲೆ ಅಂತೂ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಅನ್ಸ್ತು. ಸೊ ಮೂವಿ ರಿಲೀಸ್ ಆಗಿದೆ, ಹೇಗ್ ನಡೀತಾ ಇದೆ, ಜನರು ಅಭಿಪ್ರಾಯ ಯಾವ ತರ ಇದೆ? ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಒಳ್ಳೆ ರೆಸ್ಪಾನ್ಸು. ಆ್ಯಂಡ್ ಎಲ್ಲರೂ ಇದು
ಒಂದು ಡಿಫ್ರೆಂಟ್ ಆಗಿರುವಂಥದ್ದು ಒಂದು ಕಾನ್ಸೆಪ್ಟ್ ಮೂವಿ ಅಂತಾನೆ ಎಲ್ಲರ ಬಾಯಲ್ಲೂ ಬಂದಿರುವಂಥದ್ದು, ಒಂದು ಹೊಸ ಪ್ರಯತ್ನ ಅಂತ ಬಂದಿರೋದು. ಸೊ ಎಲ್ಲ ಒಂಥರ ಸಕ್ಸಸ್ ಥರನೇ. ಈಗ ಮೂವಿ ನೋಡಿ ಫ್ರೆಂಡ್ಸ್ ಯಾರಾದ್ರೂ ಕಾಲ್ ಮಾಡಿದ್ರೆ ನಿಶಾ ಸಖತ್ತಾಗಿ ಮಾಡಿದ್ಯಾ, ತುಂಬಾ ಇಷ್ಟ ಆಯ್ತು ನಿನ್ನ ಈ ಜಾನ್ರಲ್ ನೋಡೋದಕ್ಕೆ ನಾವು ಇನ್ನೂ ಇಷ್ಟಪಡ್ತೀವಿ, ಡೂ ಮೋರ್ ಮೂವೀಸ್ ಅಂತ ಎಲ್ಲ ಯಾ ಕಾಲ್ ಮಾಡಿದ್ದು ಹೌದು. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ನೋಡಿದ್ರು ಈ ಮೂವಿನ. ದೇ ಆರ್ ರಿಯಲಿ ವೆರಿ ಹ್ಯಾಪಿ. ನನ್ನ ಈ ಥರ ನೋಡ್ತೀನಿ ಅಂತ ಯಾರು ಅಂದ್ಕೊಂಡಿರ್ಲಿಲ್ವಂತೆ ಅಂತ ಒಂದು ಮಾತು.